ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಟ್ರೆಂಡ್ ವಿತ್ ನಾಲೆಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಕಿತ್ತೂರು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ 5ನೇ ಸೆಮಿಸ್ಟರ್ನ ಒಂದು ಅರ್ಥಶಾಸ್ತ್ರ ಪಠ್ಯಕ್ರಮವನ್ನು ನೋಡ್ತಾ ಇದ್ದೀವಿ. ಅದೇ ಸಾರ್ವಜನಿಕ ಅರ್ಥಶಾಸ್ತ್ರ. ಈ ಒಂದು ವಿಡಿಯೋದಲ್ಲಿ ಈ ಒಂದು ವಿಷಯದ ಕುರಿತು ಸಂಪೂರ್ಣವಾದ ಸಿಲೆಬಸ್ ಅನ್ನು ನಿಮ್ಗೆ ನಾನು ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ಏಕೆಂದರೆ ಮುಂದೆ ಬರುವ ಎಲ್ಲ ಇಂಪಾರ್ಟೆಂಟ್ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಹಾಗೆ ನಿಮಗೆ ಮುಂದೆ ಯಾವ ಒಂದು ಸಬ್ಜೆಕ್ಟ್ ಮೇಲೆ ವಿಡಿಯೋಸ್ ಬೇಕು ಅನ್ನೋದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, 5ನೇ ಸೆಮಿಸ್ಟರ್ಗೆ ನಾವು ಅರ್ಥಶಾಸ್ತ್ರ ವಿಷಯದ ಕುರಿತು ಯಾವ ಒಂದು ವಿಷಯದ ಕುರಿತು ತಿಳ್ಕೊತೀವಿ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರದ ಕುರಿತು ತಿಳ್ಕೊತೀವಿ. ಅದರಲ್ಲಿ ಘಟಕ 1 ಸಾರ್ವಜನಿಕ ಅರ್ಥಶಾಸ್ತ್ರಕ್ಕೆ ಪರಿಚಯ. ಅದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಅಂದರೆ ಸಾರ್ವಜನಿಕ ಅರ್ಥಶಾಸ್ತ್ರ, ಅದರ ಅರ್ಥ, ವ್ಯಾಪ್ತಿ ಮತ್ತು ಮಹತ್ವವನ್ನು ತಿಳ್ಕೊತೀವಿ. ಎರಡನೇದಾಗಿ ಸಾರ್ವಜನಿಕ ಹಣಕಾಸು ಮತ್ತು ಖಾಸಗಿ ಹಣಕಾಸಿನ ಸಂಪೂರ್ಣವಾದ ಮಾಹಿತಿಯನ್ನು ನಾವು ಅಧ್ಯಯನ ಮಾಡ್ತೀವಿ. ಮೂರನೇದಾಗಿ ವಸ್ತುಗಳ ವಿಧಗಳು ಅಂದರೆ ಸಾರ್ವಜನಿಕ, ಖಾಸಗಿ ಮತ್ತು ಮಿಶ್ರ ವಸ್ತುಗಳ ವಿಧಗಳ ಕುರಿತು ನಾವು 3ನೇ ಒಂದು ಪಾಯಿಂಟ್ ನಲ್ಲಿ ನೋಡ್ತೀವಿ. 4ನೇ ಒಂದು ಪಾಯಿಂಟ್ ನಲ್ಲಿ ಸಾರ್ವಜನಿಕ ವಸ್ತುಗಳು ಹಾಗೂ ಖಾಸಗಿ ವಸ್ತುಗಳ ಹೋಲಿಕೆಯನ್ನ ನಾವು ನೋಡ್ಕೋತೀವಿ. 5ನೇದಾಗಿ ಫಾಲ್ ಅವರ ಸಾರ್ವಜನಿಕ ವಸ್ತುಗಳ ಸಿದ್ಧಾಂತವನ್ನ ನಾವು ಅರ್ಥ ಮಾಡ್ಕೋತೀವಿ. 5ನೇದಾಗಿ ಗರಿಷ್ಠ ಸಾಮಾಜಿಕ ಲಾಭದ ತತ್ವವನ್ನ ನೋಡ್ಕೋತೀವಿ. ಅದೇ ರೀತಿ 7ನೇದಾಗಿ ಮಾರುಕಟ್ಟೆಯ ವೈಫಲ್ಯ, ಅದರ ಕಾರಣಗಳು, ಅರ್ಥ ಮತ್ತು ಬಾಹ್ಯ ಪರಿಣಾಮಗಳು ಮತ್ತು ಪಾತ್ರವನ್ನ ನಾವು 7ನೇ ಒಂದು ಪಾಯಿಂಟ್ ನಲ್ಲಿ ತಿಳ್ಕೊತೀವಿ. ಅದೇ ರೀತಿ 8ನೇದಾಗಿ ಮಾರುಕಟ್ಟೆ ವೈಫಲ್ಯ ಹಾಗೂ ಸರ್ಕಾರದ ಪಾತ್ರವನ್ನು ನಾವು ಅಧ್ಯಯನ ಮಾಡ್ತೀವಿ. 1ನೇ ಘಟಕದಲ್ಲಿ ಈ 8 ಅಂಶಗಳ ಕುರಿತು ನಾವು ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 2 ಸಾರ್ವಜನಿಕ ಆದಾಯ. ಇದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಅಂದ್ರೆ ಸಾರ್ವಜನಿಕ ಆದಾಯದ ಅರ್ಥ, ಅದರ ಮೂಲಗಳ ಬಗ್ಗೆ ತಿಳ್ಕೊತೀವಿ. 2ನೇದಾಗಿ ತೆರಿಗೆ ವಿಧಗಳು ಮತ್ತು ಅದರ ತೆರಿಗೆ, ನೇರ ಮತ್ತು ಪರೋಕ್ಷ ತೆರಿಗೆಯ ಕುರಿತು ಅಧ್ಯಯನ ಮಾಡ್ತೀವಿ. ನಂತರ ಪ್ರಗತಿಶೀಲ, ಪ್ರತಿಗಾಮಿ, ಕ್ಷೀಣಗಾಮಿ ಮತ್ತು ಅನುಪಾತಿಕ ತೆರಿಗೆಗಳ ಬಗ್ಗೆ ಅಧ್ಯಯನ ಮಾಡ್ತೀವಿ. 3ನೇದಾಗಿ ತೆರಿಗೆಯ ನಿಯಮಗಳ ಕುರಿತು ನಾವು ಅಧ್ಯಯನ ಮಾಡ್ತೀವಿ. 4ನೇದಾಗಿ ತೆರಿಗೆಯ ಪರಿಣಾಮಗಳು, ತೆರಿಗೆಯ ಭಾರ ಹಾಗೂ ತೆರಿಗೆಯ ವರ್ಗಾವಣೆಯ ಕುರಿತು ತಿಳ್ಕೊತೀವಿ. 5ನೇದಾಗಿ ಉತ್ಪಾದನೆ ಮತ್ತು ವಿತರಣೆಯ ಮೇಲೆ ತೆರಿಗೆಯ ಪರಿಣಾಮವನ್ನು ಅಧ್ಯಯನ ಮಾಡ್ತೀವಿ. 6ನೇದಾಗಿ ತೆರಿಗೆ ವಿಧಿಸುವ ಸಾಮರ್ಥ್ಯ, ಅದರ ಅರ್ಥ ಮತ್ತು ನಿರ್ಧಾರಕಗಳ ಕುರಿತು ಅಧ್ಯಯನ ಮಾಡ್ತೀವಿ. 7ನೇದಾಗಿ ಭಾರತದಲ್ಲಿ ಸರಕು ಮತ್ತು ಸೇವಾ ತೆರಿಗೆ ಅಂದರೆ GST ಕುರಿತು, ಅದರ ಅರ್ಥ, ಉದ್ದೇಶ, ವಿಧಗಳು ಮತ್ತು ಇತ್ತೀಚಿನ GST ದರಗಳು ಯಾವ ರೀತಿ ಇದೆ ಅನ್ನೋದನ್ನು 7ನೇ ಪಾಯಿಂಟ್ ನಲ್ಲಿ ನೋಡ್ತೀವಿ. ಇದಿಷ್ಟು 7 ಅಂಶಗಳನ್ನು ನಾವು 2ನೇ ಘಟಕದಲ್ಲಿ ನೋಡ್ತೀವಿ. 3ನೇದಾಗಿ ಸಾರ್ವಜನಿಕ ವೆಚ್ಚ. ಇದರಲ್ಲಿ ಮೊದಲನೇ ಒಂದು ಪಾಯಿಂಟ್ ಸಾರ್ವಜನಿಕ ವೆಚ್ಚದ ಅರ್ಥ ಮತ್ತು ಅದರ ವರ್ಗೀಕರಣದ ಕುರಿತು ನಾವು ತಿಳ್ಕೊತೀವಿ. 2ನೇದಾಗಿ ಸಾರ್ವಜನಿಕ ವೆಚ್ಚದ ನಿಯಮಗಳ ಕುರಿತು ತಿಳ್ಕೊತೀವಿ. 3ನೇದಾಗಿ ಸಾರ್ವಜನಿಕ ವೆಚ್ಚದ ವೃದ್ಧಿಗೆ ಕಾರಣಗಳು ಏನೇನು ಅನ್ನೋದನ್ನ ತಿಳ್ಕೊತೀವಿ. 4ನೇದಲ್ಲಿ ವ್ಯಾಗ್ನರ್ನ ನಿಯಮ, ಅದೇ ರೀತಿ ಪಿಕಾಕ್ ಪರಿಕಲ್ಪನೆಯನ್ನು ತಿಳ್ಕೊತೀವಿ. 5ನೇದಾಗಿ ಉತ್ಪಾದನೆ, ವಿತರಣೆ ಮತ್ತು ಕಲ್ಯಾಣದ ಮೇಲೆ ಸಾರ್ವಜನಿಕ ವೆಚ್ಚದ ಪರಿಣಾಮವನ್ನು ತಿಳ್ಕೊತೀವಿ. ಈ 5 ಅಂಶಗಳನ್ನು ನಾವು ಘಟಕ 3ರಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 4 ಸಾರ್ವಜನಿಕ ಸಾಲ ಮತ್ತು ನಿರ್ವಹಣೆ. ಇದರಲ್ಲಿ ಸಾರ್ವಜನಿಕ ಸಾಲದ ಅರ್ಥ, ಉದ್ದೇಶ, ವಿಧಗಳು ಹಾಗೂ ಅದರ ಪರಿಣಾಮಗಳ ಕುರಿತು ನಾವು ಅಧ್ಯಯನ ಮಾಡ್ತೀವಿ. 2ನೇದಾಗಿ ಸಾರ್ವಜನಿಕ ಸಾಲ ಪಡೆಯುವ ಮೂಲಗಳು. 3ನೇದಾಗಿ ಸಾರ್ವಜನಿಕ ಸಾಲದ ಭಾರ. 4ನೇದಾಗಿ ರಿಕಾರ್ಡಿಯನ್ ಮತ್ತು ಕೆನ್ಸಿಯನ್ನ ದೃಷ್ಟಿಕೋನಗಳ ಕುರಿತು. 5ನೇದಾಗಿ ಸಾರ್ವಜನಿಕ ಸಾಲದಲ್ಲಿನ ಪೀಳಿಗೆ ಅಂತರದ ಸಮಾನತೆಯನ್ನು ತಿಳ್ಕೊತೀವಿ. 6ನೇದಾಗಿ ಸಾರ್ವಜನಿಕ ಸಾಲದ ಕಾರಣಗಳ ತಿಳ್ಕೊತೀವಿ. 7ನೇದಾಗಿ ಸಾರ್ವಜನಿಕ ಸಾಲ ಮರುಪಾವತಿಯ ವಿಧಗಳು ಯಾವಿದೆ ಅನ್ನೋದನ್ನು ತಿಳ್ಕೊತೀವಿ. 8ನೇದಾಗಿ ಸಾಲ ನಿರ್ವಹಣೆಯ ಕುರಿತು ತಿಳ್ಕೊತೀವಿ. 9ನೇದಾಗಿ 1991ರಿಂದ ಭಾರತದಲ್ಲಿ ಸಾರ್ವಜನಿಕ ಸಾಲದ ಪ್ರವೃತ್ತಿಗಳು ಅಂದರೆ ಹೊಸ ಆರ್ಥಿಕ ನೀತಿ ಏನು ಶುರು ಆಯ್ತಲ್ಲ, ಆವಾಗ ಸಾರ್ವಜನಿಕ ಸಾಲದ ಪ್ರವೃತ್ತಿಗಳು ಏನೇನಾದ್ವು ಅನ್ನೋದನ್ನು ನಾವು 9ನೇ ಪಾಯಿಂಟ್ ನಲ್ಲಿ ತಿಳ್ಕೊತೀವಿ. ಇದಿಷ್ಟು ನಾವು 4ನೇ ಘಟಕದಲ್ಲಿ ಅಧ್ಯಯನ ಮಾಡ್ತೀವಿ. ಇನ್ನು ಘಟಕ 5 ಬಜೆಟ್, ಹಣಕಾಸು ನೀತಿ ಮತ್ತು ಕೊರತೆಯ ನಿರ್ವಹಣೆ ಕುರಿತು ಅಧ್ಯಯನ ಮಾಡ್ತೀವಿ. ಅದರಲ್ಲಿ ಮೊದಲನೇ ಒಂದು ಪಾಯಿಂಟು ಬಜೆಟ್ನ ಅರ್ಥ, ಘಟಕಗಳು ಮತ್ತು ಬಜೆಟ್ನ ವಿಧಗಳ ಕುರಿತು ಅಧ್ಯಯನ ಮಾಡ್ತೀವಿ. 2ನೇದಾಗಿ ಬಜೆಟ್ ರೂಪಿಸುವ ಪ್ರಕ್ರಿಯೆ ಕುರಿತು. 3ನೇದಾಗಿ ಬಜೆಟ್ನ ಆರ್ಥಿಕ ಮತ್ತು ಕಾರ್ಯಾತ್ಮಕ ವರ್ಗೀಕರಣದ ಕುರಿತು. ಅದೇ ರೀತಿ 4ನೇದಾಗಿ ಬಜೆಟ್ ಕೊರತೆಯ ಅರ್ಥ, ವಿಧಗಳು, ಲೆಕ್ಕಾಚಾರದ ಕುರಿತು ತಿಳ್ಕೊತೀವಿ. 6ನೇದಾಗಿ ಹಣಕಾಸು ನೀತಿ, ಅದರ ಉದ್ದೇಶ, ಅರ್ಥ ಮತ್ತು ಸಾಧನಗಳ ಕುರಿತು ಅಧ್ಯಯನ ಮಾಡ್ತೀವಿ.
ತಿಳ್ಕೊತೀವಿ. 6ನೇದಾಗಿ ಕೊರತೆ ಹಣಕಾಸಿನ ಅರ್ಥ ಆಗಿರ್ಬೋದು, ವಿಧಗಳಾಗಿರ್ಬೋದು, ಅನುಕೂಲ ಮತ್ತು ಅನಾನುಕೂಲಗಳ ಬಗ್ಗೆ ತಿಳ್ಕೊತೀವಿ. ಅದೇ ರೀತಿ 7ನೇದಾಗಿ PRBMನ ಕಾಯ್ದೆಯ ಕುರಿತು ಅಧ್ಯಯನ ಮಾಡ್ತೀವಿ. 8ನೇದಾಗಿ ಪ್ರಸ್ತುತ ಬಜೆಟ್ ವಿಶ್ಲೇಷಣೆ ಯಾವ ರೀತಿ ಇದೆ ಅನ್ನೋದನ್ನು ಅಧ್ಯಯನ ಮಾಡ್ತೀವಿ. ಸ್ನೇಹಿತರೆ, ಇದಿಷ್ಟು 5ನೇ ಸೆಮಿಸ್ಟರ್ ಸಾರ್ವಜನಿಕ ಅರ್ಥಶಾಸ್ತ್ರ ಕಂಪಲ್ಸರಿ ಪೇಪರ್ನ ಸಿಲೆಬಸ್ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ, ಉಪಯುಕ್ತವಾಗಿದೆ ಅಂತ ತಿಳ್ಕೊತೀನಿ. ಹಾಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ನಮಸ್ಕಾರ.